ದೀಪಾವಳಿಯ ದಿನ ಅಂದರೆ 20 ಅಕ್ಟೋಬರ್ ಏನು ಮಾಡ್ಕೋಬೋದು ಅಂದಾಗ 20 ಅಕ್ಟೋಬರ್ನ ತಾರೀಕು ಒಂದು ಇಂಪಾರ್ಟೆಂಟ್ ಆಗಿರುವಂಥದ್ದು, ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿರುವಂಥ ಒಂದು ರೆಮಿಡಿನ ಹೇಳ್ತಾ ಇದ್ದೀನಿ. ಏನು ಮಾಡ್ಕೋಬೋದು, ಎಲ್ಲರೂ ಮಾಡ್ಕೋಬೋದು ಇದನ್ನು. ಓಕೆ, ಅವತ್ತಿನ ಅರ್ಲಿ ಮಾರ್ನಿಂಗ್ ಬ್ರಹ್ಮ ಮುಹೂರ್ತದಲ್ಲಿ, ಸೊ ಅರ್ಲಿ ಮಾರ್ನಿಂಗ್ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಏನು ಮಾಡ್ಕೋಬೋದು ನೀವು ಅಂತಂದಾಗ, ಒಂದು ರೆಡ್ ಕಲರ್ ಬಟ್ಟೆ ತಗೊಳ್ಳಿ, ಅದರಲ್ಲಿ ಒಂದು ಮುಷ್ಟಿ ಧನಿಯಾವನ್ನು ಹಾಕಿ, ಧನಿಯಾ ಬೀಜ ಇರುತ್ತಲ್ಲ, ಒಂದು ಮುಷ್ಟಿ ಧನಿಯಾ ಬೀಜವನ್ನು ಹಾಕಿ, 5 ಕಮಲದ ಬೀಜವನ್ನು 6 ಕಮಲದ ಬೀಜವನ್ನು ಹಾಕಿ, ಅದು ಆದ ನಂತರ 5 ಗೋಮತಿ ಚಕ್ರ, 5 ಯೆಲ್ಲೋ ಕವಡೆ, ಓಕೆ, ಹಳದಿ ಕವಡೆ ನಿಮಗೆ ಸಿಗುತ್ತೆ, ಯೆಲ್ಲೋ ಕವಡೆ ಹಾಕಿ ಅದು ಹಾಕಿ ಅದನ್ನು ಗಂಟು ಕಟ್ಟಿ ಖೇವಡೆ ಅಂತ ಒಂದು ಇತ್ರ ಬರುತ್ತೆ, ಹೇಗೆ ನಿಮಗೆ ಚಂದನ್ನು ರೋಸು ಅಂತ ಯಾವ ಥರ ಬರುತ್ತಲ್ಲ ಆ ಥರ ಖೇವಡೆ ಒಂದು ಇತ್ರ ಬರುತ್ತೆ. ಆ ಇತ್ರವನ್ನು ನೀವು ಅದರ ಮೇಲೆ ಸಿಂಪಡಿಸಿ ಏನು ಮಾಡಬೇಕು ಅಂತಂದಾಗ ನಾರ್ತ್ ಈಸ್ಟ್ ಅಲ್ಲಿ ನೀವು ಅಗದು ಮುಚ್ಚಿಡ್ಬೋದು. ಓಕೆ, ನಿಮ್ಮ ನಾರ್ತ್ ಈಸ್ಟಲ್ಲಿ ಜಾಗ ಇದ್ದರೆ ಅದನ್ನು ಅಗದು ಅದರಲ್ಲಿ ಹಾಕಿ ಮುಚ್ಚಿಡ್ಬೋದು. ಅದು ಬಿಟ್ಟು ಅದರಲ್ಲಿ ಲಾಕರ್ ಇದ್ದರೆ ಲಾಕರಲ್ಲಿ ಇಡ್ಬೋದು, ಅಥವಾ ನೀವು ಆ ಒಂದು ಡೈರೆಕ್ಷನಲ್ಲಿ ಆ ಒಂದು ಗಂಟನ್ನು ಅಥವಾ ಪೋಟ್ಲಿಯನ್ನು ನೀವು ಎತ್ತಿ ಇಡ್ಬೋದು. ಈ ಥರ ಮಾಡಿ ಬಿಟ್ಬಿಡಿ. ಓಕೆ, ಅದಾದ ನಂತರ ಮತ್ತೆ ಏನೂ ಮಾಡೋದಿಲ್ಲ. ಸೊ ಹ್ಯಾಸ್ ಇಟ್ ಈಸ್ ನಿಮ್ಮ ಪೂಜೆ ಪುನಸ್ಕಾರಗಳು ನಿಮ್ಮ ಮನೇಲಿ ಏನು ಮಾಡ್ತಾರೆ ಅದನ್ನು ನೀವು ಮಾಡ್ಕೋಬೋದು. ಇದರಿಂದ ಏನಾಗುತ್ತೆ ಅಂತಂದಾಗ ಧನದ ಆಗಮನ ಆಗುತ್ತೆ. ಸೊ ಯೂಶ್ವಲಿ ನಾವು ದೀಪಾವಳಿಗೆ ಪೂಜೆ ಏನಕ್ಕೆ ಮಾಡ್ತೀವಿ ಅಂದರೆ ಧನದ ಆಗಮನ ಸಲುವಾಗಿ ಪೂಜೆ ಮಾಡ್ತೀವಲ್ವಾ. ಸೊ ಈ ಒಂದು ರೆಮಿಡಿ ಬ್ರಹ್ಮ ಮುಹೂರ್ತದಲ್ಲಿ ಮಾಡಬೇಕಾಗಿದ್ದು. ಸೊ